ಕಳ್ಳತನದಲ್ಲಿ ಸಿಗಾಕಿ ಇವತ್ತು ಅವರಿಗೆ ನರಕಯಾತನೆಯನ್ನು ನಿಮ್ಮ ಪೊಲೀಸ್ ಇಲಾಖೆ ಇವತ್ತು ಎಲ್ಲರೂ ಕೂಡ ಬಾಡಿಗೆ ಜೀಪುಗಳನ್ನು ಓಡಿಸ್ತಾ ಇದ್ದಾರೆ. ಇವತ್ತು ಹೊಲಗಳಿದ್ದಾವೆ, ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೀಸಲು ಬಂದಿದ್ದರಿಂದ ಎಲ್ಲರೂ ಕೂಡ ಒಂದೊಂದು ಊರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಹಿಡ್ಕೊಂಡು ಬಂದು ಕಳ್ಳರು ಅಂತೇಳಿ ಸ್ಟೇಷನ್ ಕೂಡ ಹಾಕಿದ್ದು ಎಷ್ಟೋ ಸಲ ನಾನು ಫೋನ್ ಮಾಡಿಬಿಡ್ತಿದ್ದೀನಿ ಬಂಧುಗಳೇ. ಅದನ್ನು ದಯವಿಟ್ಟು ಪೊಲೀಸ್ ಇಲಾಖೆಯವರು ಅರ್ಥ ಮಾಡ್ಕೋಬೇಕು. ಎಲ್ಲ ಸಮಾಜದವರು, ಲಿಂಗಾಯತ ಸಮಾಜದಲ್ಲೂ ಕಳ್ಳರಿರ್ತಾರೆ, ಬ್ರಾಹ್ಮಣ ಸಮಾಜದಲ್ಲಿ ಕಳ್ಳರಿರ್ತಾರೆ, ಬರೀ ಪಾರ್ಸಿ ಸಮಾಜದವರು ಅಷ್ಟೇ ಕಳ್ಳರಿಲ್ಲ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆಯವರು ಅರ್ಥಕೊಳ್ಬೇಕು. ಯಾವುದೋ ಒಂದು ಸಮಾಜದಲ್ಲಿ, ಯಾವುದೋ ಒಂದು ಸಮುದಾಯದಲ್ಲಿ ಕಳ್ಳತನ ಮಾಡಿದರೆ ಇಡೀ ಸಮುದಾಯ ಕಳ್ಳತನ ಆಗಲ್ಲ. ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ. ಅದಕ್ಕಾಗಿ ಯಾರು ಅಮಾಯಕರಿರ್ತಾರೆ ಅಂಥವ್ರನ್ನ ನೀವು ದಯವಿಟ್ಟು ಅವ್ರ ಮೇಲೆ ಸುಳ್ಳು ಕೇಸ್ ಹಾಕೋದನ್ನು ನಿಲ್ಲಿಸ್ಬೇಕಂತೇಳಿ ಇವತ್ತಿನ ದಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಭಾರತೀಯ ಸಮಾಜದ ಪರವಾಗಿ ನಾನು ಇವತ್ತು ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಅದಕ್ಕಾಗಿ ಏನು ಅನೇಕ ಘಟನೆಗಳು ಕೂಡ ನಮ್ಮ ಕಿವಿ ಬಿದ್ದಿವೆ. ಇವತ್ತು ರಾಜೋಳದಲ್ಲಿ ಕಳ್ಳತನ ಮಾಡಿದಂತೇಳಿ ಏನು ಪೊಲೀಸ್ ಸ್ಟೇಷನ್, ಆಳಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಟ್ಟು ಆತನ ಹೊಡಿಬಡಿ ಮಾಡಿದರು. ಆತ ಸತ್ತ ಮೇಲೆ ನಿಮಗೆ ಪರಿಹಾರ ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಆ ಹೆಣನ ಜಿಡ್ಗ ಸೀಮೆಯಲ್ಲಿ ಸುಟ್ಟಾಕಿದ್ರು. ಆ ಜಿಡ್ಗ ಸೀಮೆಯಲ್ಲಿ ಸುಟ್ಟಾಕಿದ್ದಕ್ಕೆ ನನಗೆ ಪರಿಹಾರ ಕೊಡ್ರಿ ಅಂತೇಳಿ ಆ ಅಮ್ಮ ಪದೇ ನಿಮಗೆ ರೊಕ್ಕ ಕೊಡ್ತೀನಿ ಸುಟ್ಟು ಬಿಡೋಣ ಅಂತ ಹೇಳಿ ಆ ಊರಿನ ಜನರು ನಂಬಿಸಿ ಏನಪ್ಪ ಅಂತಂದರೆ ಆ ಹೆಣನ ಸುಟ್ಟಾಕಿದ್ರು. ಆ ಹಣ ಕೇಳಕ್ಕೆ ಹೋದ್ರೆ ಯಾವ ರೊಕ್ಕ ಕೊಡಬೇಕು, ಏನು ಕೊಡಬೇಕು, ನಾನು ಪೊಲೀಸ್ ಇದ್ದೀನಿ. ಆ ಪೊಲೀಸ್ ಇವತ್ತು ನಾವು ಏನು ಹ್ಯೂಮನ್ ರೈಟ್ಸ್ ಏನಿದೆ ಮಾನವ ಹಕ್ಕು ಆಯೋಗಕ್ಕೆ ಪತ್ರ ಬರೆದಿವಿ. ಮಾನವ ಹಕ್ಕು ಆಯೋಗದಿಂದ ವಿಚಾರಣೆಗೆ ಅಂತೇಳಿ ಅವ್ರ ಕರೆಸಿ ಇವರು ಭಾಳ ಗೊಂದಲ ಮಾಡಿದ್ದಾರೆ ಅಂತೇಳಿ IPC 160 ಪ್ರಕಾರ ಅಫೇರ್ ಏನಿದೆ ಆ ಆಕ್ಟ್ ಪ್ರಕಾರ ಮಹಿಳಾ ದಿನಾಚರಣೆಯಿಂದ 7 ಜನ ಮಹಿಳೆಯರನ್ನು ಮಹಿಳಾ ದಿನಾಚರಣೆಯಿಂದ ಜೈಲಿಗೆ ಕಳಿಸಿದ್ದಾರೆ. ಇವತ್ತು ಇದು ಪೊಲೀಸರ ದೌರ್ಜನ್ಯ ಹೌದಲ್ಲ? ಪೊಲೀಸರ ದೌರ್ಜನ್ಯ ಹೌದಲ್ಲ ಇದು? ಅದಕ್ಕಾಗಿ ಇಂಥ ಒಂದು ಘಟನೆ ನಡೆದಿದೆ ಬಂಧುಗಳೇ. ಮತ್ತು ಏನು ಚಂದ್ರಬಾಯಿ ಅಂತಕ್ಕಂಥಕ್ಕೆ ತೇಲ್ಪುಣಿಯಲ್ಲಿ ಒಬ್ಬ ಏನು ಒಂದು ಹೂಗಾರ್ ಸಮಾಜದವ್ರದಲ್ಲಿ ಕೆಲಸ ಮಾಡ್ಕೊಂತ ಅವ್ರು ಹೇಳ್ದಂಗೆ ಕೇಳಿ ಅವ್ರು ಬಂದು ಕೊಟ್ಟಂಥ ಮಾಲು ಮಾಸಿಲು ಎಲ್ಲ ಅವ್ರ ಮನೆಗೆ TC ಪ್ರತಿಯೊಂದನ್ನು ಕೂಡ ಏನಪ್ಪ ಅಂದ್ರೆ ಅವ್ರ ಮೇಲೆ ಇಟ್ಟು ಆ ಎಂಬ ಕೆಲಸ ಮಾಡ್ತಿದ್ರೆ ಅಲ್ಲಿ ಇರ್ತಾಡಿದ್ರು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡ್ಲಕ್ಕೆ ಹೋದ್ರೆ ಅರ್ಜಿ ಪೊಲೀಸ್ ಸ್ಟೇಷನ್ದ ತೋಲಿಲ್ಲ. ನಾವು ರೊಕ್ಕ ಕೊಡ್ತೀವಿ, ರೊಕ್ಕ ಇಸ್ಕೊಡ್ತೀವಿ, ಮನೆಗೆ ಬರ್ರಿ ಅಂತೇಳಿ ಶಶಿಕಾಂತ್ ಧೂಳೆ ಅಂತಕ್ಕಂಥವ್ರು ರೇಪ್ ಮಾಡಿದಂಥವ್ ಮನೆಗೆ ಕರೆಸಿ ಏನಂತ ರೊಕ್ಕ ಕೊಡ್ತೀನಿ ಅಂತೇಳಿ ಬಿಳಿ ಹಾಳಿ ಮೇಲೆ ಬರ್ಸ್ಕೊಂಡ್ರು. ಮತ್ತು ಕೊನೆಗೆ ಯಾವುದೇ ಹಣ ಕೊಡಲಿಲ್ಲ. ಹಣ ಕೊಟ್ಟಿಲ್ಲ, ಈ ರೀತಿ ರೇಪ್ ಆಗಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ FIR ಮಾಡಿದ್ರು. ಅದು ಅಟ್ರಾಸಿಟಿ ಆಯಿತು. ಇವತ್ತು ಕೇಸ್ ನಡೆದಿದೆ. ಇವತ್ತು ಮಹಿಳಾ ಆಯೋಗದಿಂದ ಬಂದಿದೆ ಲೆಟ್ರು ವಿಚಾರಣೆಗೆ ಅಂತೇಳಿ ಅಲ್ಲಿ DSP ಅವರು ಕರೆಸ್ತಾರೆ, ತಿಂಗಳಾನುಗಟ್ಟಲೆ ಅಲ್ಲೇ ಕೂಡಿಸ್ತಾರೆ, ವಾಪಸ್ ಕಳಿಸ್ತಾರೆ. ಎಲ್ಲ ಕಾಂಪ್ರಮೈಸ್ ಆಗಿದ್ದಾರೆ. ಯಾರು ಕಾಂಪ್ರಮೈಸ್ ಆಗಿದ್ರೆ ಏನಪ್ಪ? ಯಾರು ಆಗಿದ್ರೆ ಕಾಂಪ್ರಮೈಸ್ ಎಲ್ಲಿದ್ದಮ್ಮ ಚಂದ್ರಬಾಯಿ? ಅದಕ್ಕಾಗಿ ಬಂಧುಗಳೇ, ನಾವು ಜಿಲ್ಲಾಡಳಿತಕ್ಕೆ 1 ತಿಂಗಳ ಗಡುವನ್ನು ಕೊಡ್ತಾ ಇದ್ದೀವಿ. ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಏನು ಕರ್ನಾಟಕ ಸರ್ಕಾರದ ವತಿಯಿಂದ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಏನು ಅವರಿಗೆ ಹುಡುಕೋ ಮನೆಗಳನ್ನು ಕೊಟ್ಟಿದೆ. ಆ ಹುಡುಕೋ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಈ ಭಾರತೀಯ ಜನರ ಮನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಗುಡಿಸಲುಗಳಿಗೆ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಓಡಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಮುಖ್ಯವಾಗಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡೋದೇನಂತಂದರೆ ಅವರ ಮನೆಗಳನ್ನು ಸರ್ಕಾರ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡ್ತಿದ್ದೇವೆ. ಇವತ್ತು ಅವರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಕೊಟ್ಟಿಲ್ಲ. ದೌರ್ಜನ್ಯ ಪ್ರಕರಣದಲ್ಲಿ ಸರ್ಕಾರ ಅವರಿಗೆ ಪರಿಹಾರ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವತ್ತು ನಾವು ಪರಿಹಾರ ಕೇಳ್ತಾ ಇಲ್ಲ. ನಮ್ಮ ಮನೆಗಳನ್ನು ನಿರ್ಮಿಸಿಕೊಡ್ರಿ, ನಮಗೆ ಅಲ್ಲಿ ಇರಲಿಕ್ಕೆ ಆಸ್ಪದ ಮಾಡಿಕೊಡ್ರಿ, ರಕ್ಷಣೆ ಕೊಡ್ರಿ ಅಂತೇಳಿ ಇವತ್ತಿನ ದಿನ ನಾವು ಎಲ್ಲರಲ್ಲಿ ಏನು ಜಿಲ್ಲಾಡಳಿತದಲ್ಲಿ ಮತ್ತು ಜಿಲ್ಲಾ SP ಅವರಲ್ಲಿ, IGP ಅವರಲ್ಲಿ ಎಲ್ಲರಲ್ಲಿ ಕೂಡ ನಾವು ಇವತ್ತು ವಿನಂತಿ ಮಾಡ್ತಾ ನಾವು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಈ ಒಂದು ನಾವು ಯಾರಿಗೆ ಮಂತ್ರಿಗಳಿಗೆ ಕಂತ್ರಿಗಳಿಗೆ ಯಾರಿಗೂ ಕೂಡ ನಾವು ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಲ್ಲ. ನಾವು ಜಿಲ್ಲಾಧಿಕಾರಿಗಳು ಇಲ್ಲಿ
ಇದ್ದವರು ಆ ಜಿಲ್ಲಾಧಿಕಾರಿಗಳು ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಕೂಡ ಇರ್ತಾರೆ ಮತ್ತು ಅಟ್ರಾಸಿಟಿ ಏನು ಜಿಲ್ಲಾ ಮೇಲುಸ್ತುವಾರಿ ಸಮಿತಿ ಏನಿರ್ತದೆ ಅವರ ಅಧ್ಯಕ್ಷರು ಕೂಡ ಜಿಲ್ಲಾಧಿಕಾರಿಗಳೇ ಇರ್ತಾರೆ. ಇದು ಪದೇ 3 ಬಾರಿ ಏನು ದೌರ್ಜನ್ಯ ಪ್ರಕರಣ ನಡೆದಿದೆ, ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಇದು ಅಟ್ರಾಸಿಟಿ ವಿಲೇಜ್ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತಿನ ದಿನ ನಾವು ಏನಪ್ಪ ಅಂದರೆ ಎಲ್ಲ ದೂರವಾಗಿ ಬರೆದಿದ್ದೇವೆ. ಇವರು ಏನಲ್ಲಿ ಐಡೆಂಟಿಟಿ ಇದೆ, ಅಲ್ಲಿ ಇರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಇದೆ, ಅಲ್ಲಿ ಇರ್ತಕ್ಕಂಥವರಿಗೆ ರೇಷನ್ ಕಾರ್ಡ್ಗಳಿವೆ, ಪ್ರತಿಯೊಬ್ಬರಿಗೂ ಕೂಡ ಏನು ಮನೆ ಕೆಡವಿದಂಥ ಎಲ್ಲ ಫೋಟೋಗಳು ಕೂಡ ಇವೆ. ಅದಕ್ಕಾಗಿ ಜಿಲ್ಲಾಡಳಿತ ದಯವಿಟ್ಟು ಅವರ ಒಂದು ಆರಾಧ್ಯ ಸ್ಮಶಾನ ಕೂಡ ಇದೆ, ಯಾರಾದರೂ ಸತ್ರು ಕೂಡ ಇನ್ನೂ ಕೂಡ ಅಲ್ಲೇ ಹೋಗಿ ಉಳ್ತಕ್ಕಂಥ ಮಣ್ಣು ಮಾಡ್ತಕ್ಕಂಥ ಒಂದು ರೂಢಿ ಕೂಡ ಇದೆ, ಅಲ್ಲೇ ಇದು ಮಾಡ್ತಾ ಇದ್ದಾರೆ. ಮತ್ತು ಇವರ ಒಂದು ದೇವತೆ ಚಂದ್ರಾವತಿ ದೇವತೆ ಅಂತಕ್ಕಂಥದ್ದನ್ನು ಕೂಡ ಏನು ಸರ್ವನಾಶ ಮಾಡಿ ಇವತ್ತು ಒಬ್ಬರು ಹೊಲ ಏನಪ್ಪ ಅಂತಂದರೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಕೂಡ ನೀವು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಪತ್ರವನ್ನು ಕಳಿಸ್ತಾ ಇದ್ದೇನೆ. ಸರ್ ಅಸ್ಮಾನಿ ಅವ್ರು ಈ ಕಡೆ ನೋಡ್ರಿ, ಅಸ್ಮಾನಿ ಸರ್ ಈ ಕಡೆ ನೋಡ್ರಿ. ಒಂದೆರಡು ಭಾಷೆ ಬೇಡಿಕೆಗಳ ಬಗ್ಗೆ ನಾವು ಮನವಿ ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಗಮನಕ್ಕೆ ನಾವು ತೊಗೊಂಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಸರ್, ಇದು ಜಿಲ್ಲಾ ಮೇಲುಸ್ತುವಾರಿ ಸಮಿತಿ ಚರ್ಚೆ ಆಗಬೇಕು. ಚರ್ಚೆಯಾಗಿ ಎಲ್ಲ ಸವಲತ್ತುಗಳು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಎಲ್ಲ